ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್. ಹಿಂದಿನ ತರಗತಿಯಲ್ಲಿ ನಾವು SSC GDಗೆ ಸಂಬಂಧಪಟ್ಟಂತಹ ಸಂಖ್ಯಾ ಅಂತಕ್ಕಂಥ ಟಾಪಿಕ್ ಅನ್ನು ಕುರಿತು ನೋಡಿದ್ವಿ. ಸಂಖ್ಯಾ ಅಂದ್ರೆ ಕನ್ನಡದೊಳಗ ನಾಮಪದ ಅಂತ ಕರಿತೀವಿ ಅಂತ ಹೇಳಿದ್ದೆ. ಅದರಲ್ಲಿ ಬರ್ತಕ್ಕಂಥ ಪ್ರಕಾರಗಳು ಯಾವ ರೀತಿಯಾಗಿರ್ತಾವು, ಯಾವ ರೀತಿಯಾಗಿ ಕ್ವಶನ್ಗಳು ರೇಸ್ ಆಗ್ತಾವ ಅನ್ನೋದನ್ನು ಕೂಡ ನಿಮ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಹಿಂದೆ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನೆಲ್ ಹೋಗಿ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ನೀವು ನೋಡಿದ್ರೆ ವಿಡಿಯೋಸ್ ಅಲ್ಲಿ ನಿಮ್ಗೆ ವರ್ಣಮಾಲನ ಹಿಡಿದು ಸಂಖ್ಯಾ ಒಳಗೆ ಮಾಡ್ತಕ್ಕಂಥ ಎಲ್ಲ ಟಾಪಿಕ್ಗಳು ಸಿಗ್ತಾವೆ. ತುಂಬಾ ಎಕ್ಸಾಮ್ಗೆ ಅನುಕೂಲಕರವಾದಂತಹ ವಿಡಿಯೋಗಳು. ನೀವು ಓದ್ಕೊಂಡು ವಿಡಿಯೋಸ್ ಎಲ್ಲ ನೋಡ್ಕೊಂಡಿದ್ದೆ ಇದ್ರೆ ಎಷ್ಟು ಈಸಿ ಆಗತ್ತಂದ್ರೆ ನಿಮ್ಗೆ ಮತ್ತೆ ರಿಪೀಟ್ ಆಗೋದಂಗಾಗತ್ತೆ. ಹಾಗಾಗಿ ಇವತ್ತು ನಾವು ಸರ್ವನಾಮ ಅಂತಕ್ಕಂಥ ಟಾಪಿಕ್ ಅನ್ನು ಕುರಿತು ನೋಡೋಣ. ಹಾಗಾದ್ರೆ ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನೀವು ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಮುಂದೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರ್ತಾವೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡ್ರಿ ಅಂತ ಹೇಳ್ತಾ ಸರ್ವನಾಮ ಅಂತಕ್ಕಂಥ ಟಾಪಿಕ್ ಅನ್ನು ಇವತ್ತು ಪ್ರಾರಂಭ ಮಾಡೋಣ. ಹಾಗಾದ್ರೆ ಸರ್ವನಾಮ ಅಂದ್ರೆ ಏನು? ಕನ್ನಡದೊಳಗ ಇದನ್ನು ಕೂಡ ನಾವು ಸರ್ವನಾಮ ಅಂತಾನೆ ಕೂಡ ಕರಿತೀವಿ. ಕನ್ನಡದೊಳಗ ಇದನ್ನು ನಾವು ಸರ್ವನಾಮ ಅಂತಾನೆ ಕರಿತೀವಿ. ಅಂದ್ರ ಸರ್ವನಾಮ ಅಂದ್ರ ನಾವು ಕನ್ನಡದೊಳಗ ಯಾವ ಪದಕ್ಕೆ ಬದಲಾಗಿ ಬಳಸ್ತೀವಿ ಅಂತಂದ್ರೆ ನಾಮಪದದ ಬದಲಾಗಿ ಸರ್ವನಾಮ ಪದಗಳನ್ನು ಬಳಸ್ತೀವಿ. ಒಂದು ವಾಕ್ಯವನ್ನು ರಚನೆ ಮಾಡುವಾಗ ನಾಮಪದದ ಬದಲಾಗಿ ಸರ್ವನಾಮ ಅಂತಕ್ಕಂಥ ಪದಗಳನ್ನು ಬಳಸ್ತೀವಿ. ಹಾಗಾದ್ರೆ ಏನು ಸರ್ವನಾಮ ಅಂದ್ರೆ ಯಾವ ರೀತಿಯಾಗಿರ್ತಾವ ಅನ್ನೋದನ್ನ ನೋಡೋದಾದ್ರೆ ನೋಡಿರ್ಲಿ. ಜಿನ್ ಶಬ್ದೋं का प्रयोग संज्ञा के स्थान पर किया जाता है उसे सर्वनाम कहते हैं. ನೋಡ್ರಿ, जिन शब्दों का प्रयोग संज्ञा के स्थान पर किया जाता है उसे सर्वनाम कहते हैं. ಅಂದ್ರೆ ಯಾವ ಶಬ್ದವನ್ನ ನಾವು ಒಂದು ವಾಕ್ಯದಲ್ಲಿ ಬಳಸುವಾಗ ನಾಮಪದದ ಬದಲಾಗಿ ನಾಮಪದದ ಸ್ಥಾನಕ್ಕೆ ಮತ್ತೊಂದು ಪದವನ್ನು ಬಳಸ್ತೀವಿ, ಅದನ್ನೇ ನಾವು ಸರ್ವನಾಮ ಅಂತ ಹೇಳಿ ಕರಿತೀವಿ. ಯಾವ ರೀತಿ ಅಂದ್ರೆ ನೋಡ್ರಿ, ಸರ್ವನಾಮ ಬಳಸೋದ್ರ ಏನು ಉಪಯೋಗ, ಅದರಿಂದ ಏನಾಗತ್ತಪ್ಪ ಅಂತಂದ್ರೆ ನೋಡ್ಲಿ, सर्वनाम के प्रयोग से वाक्य सुंदर और सरल संक्षिप्त लगते हैं. ಅಂದ್ರೆ ಒಂದು ವಾಕ್ಯವನ್ನು ರಚನೆ ಮಾಡುವಾಗ ಸರ್ವನಾಮ ಪದಗಳನ್ನು ನಾವು ಬಳಸಿದ್ರೆ ವಾಕ್ಯ ಸುಂದರವಾಗಿ, ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ನಾವು ರಚನೆ ಮಾಡಬಹುದು. ಇದು ಸರ್ವನಾಮ ಪದಗಳಿಂದ ಮಾತ್ರ ಸಾಧ್ಯ. ಹೇಗೆ, ಯಾವ ರೀತಿಯಾಗಿ ನಾವು ಬಳಸ್ತೀವಿ ಅಂದ್ರೆ, ಒಂದು ವಾಕ್ಯವನ್ನು ರಚನೆ ಮಾಡುವಾಗ ಸರ್ವನಾಮ ಅಂದ್ರೆ ಒಂದು ನಾಮಪದವನ್ನು ಬಳಸಿರ್ತೀವಿ, ಸಂಖ್ಯಾ ಅಂತಕ್ಕಂಥ ನಾಮಪದವನ್ನು ಬಳಸಿರ್ತೀವಿ. ಪದೇ ಅದೇ ಪದವನ್ನು ಬಳಸಿದ್ರಿಂದ ರಿಪೀಟ್ ಆಗಿ ಅದೇ ಪದವನ್ನು ಬಳಸಿದ್ರೆ ಆ ವಾಕ್ಯ ಸುಂದರವಾಗಿ ಕಾಣೋದಿಲ್ಲ ಮತ್ತೆ ಸ್ಪಷ್ಟವಾದ ಅರ್ಥವನ್ನು ಕೊಡೋದಿಲ್ಲ. ಹಾಗಾಗಿ ನಾವು ಏನ್ ಮಾಡ್ತೀವಿ, ಆ ನಾಮಪದದ ಬದಲಾಗಿ ಸರ್ವನಾಮ ಪದಗಳನ್ನು ಬಳಸ್ತೀವಿ. ನಿಮಗೆ ಕನ್ನಡದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ಕೊಟ್ರೆ ನಿಮ್ಗೆ ಈಸಿ ಅನ್ಸುತ್ತೆ ನೋಡ್ರಿ. ಬೇಕಾದ್ರೆ ರಮೇಶನು ಮಾರುಕಟ್ಟೆಗೆ ಹೋದನು. ರಮೇಶನು ಪುಸ್ತಕಗಳನ್ನು ಖರೀದಿಸಿದನು. ರಮೇಶನು ಆಟಿಕೆಗಳನ್ನು ಕೂಡ ಕೊಂಡನು. ಆಟಿಕೆಗಳನ್ನು ಕೂಡ ಖರೀದಿಸಿದನು ಅಂತ ಬರ್ಕೋರಿ, ಖರೀದಿಸಿದನು. ಈ ರೀತಿಯಾಗಿ ಒಂದು ವಾಕ್ಯವನ್ನು ರಚನೆ ಮಾಡಿದನು. ಇಲ್ಲಿ ನೋಡ್ರಿ, ಸಂಖ್ಯಾ ಅಂತಕ್ಕಂಥ ಪದ ಅಂದ್ರೆ ನಾಮಪದವನ್ನ ನಾವು ಪದೇ ರಿಪೀಟ್ ಆಗಿ ಬಳಸಿದೀವಿ. ರಮೇಶನು ಅಂತಕ್ಕಂಥ ಪದವನ್ನ ರಿಪೀಟ್ ಆಗಿ ಬಳಸಿದೀವಿ. ಪದೇ ಅದೇ ವಾಕ್ಯವನ್ನು ಮರಳಿ ಬಳಸಿದೀವಿ. ಹಾಗಾಗಿ ಈ ವಾಕ್ಯವನ್ನು ನೋಡೋಕೆ
ಸುಂದರವಾಗಿಯೂ ಕಾಣಲ್ಲ, ಮತ್ತೆ ಸ್ಪಷ್ಟವಾದ ಅರ್ಥವನ್ನು ಕೂಡ ಅದು ಸರಿಯಾಗಿ ಕೊಡೋದಿಲ್ಲ. ಹಾಗಾಗಿ ನಾವು ಇದನ್ನು ಸ್ಪಷ್ಟವಾಗಿ, ಸುಂದರವಾಗಿ, ಸರಳವಾಗಿ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕಂತ ಅಂತಂದ್ರೆ ನೋಡ್ರಿ, ಆ ನಾಮಪದ ಬದಲಾಗಿ ಸರ್ವನಾಮ ಪದಗಳನ್ನು ಬಳಸ್ತೀವಿ. ಯಾವ ರೀತಿಯಾಗಿ ಬಳಸ್ತೀವಿ ಅಂತಂದ್ರೆ ನೋಡ್ರಿ, ರಮೇಶನು ಮಾರುಕಟ್ಟೆಗೆ ಹೋದನು. ಹೌದಾ? ಮತ್ತೆ ಇಲ್ಲಿ ನಾವು ರಮೇಶನು ಅಂತಕ್ಕಂಥ ಪದವನ್ನು ಬಳಸಿದೆ, ಅದು ಮತ್ತೆ ಪದೇ ಪದೇ ನಾಮಪದವನ್ನು ಬಳಸಿದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು, ಅದರ ಬದಲಿ ಸರ್ವನಾಮ ಪದವನ್ನು ಬಳಸಬೇಕು. ಯಾವ ರೀತಿಯಾಗಿ? ಅವನು ಪುಸ್ತಕಗಳನ್ನು ಖರೀದಿಸಿದನು. ಮತ್ತೆ ಇಲ್ಲಿ ಮತ್ತೆ ನೋಡ್ರಿ, ಇನ್ನೊಂದು ಪದ ಬಂದಿದೆ ರಮೇಶನ್ ಅಂತೇಳಿ, ಮತ್ತೆ ನಾಮಪದವನ್ನು ಪದೇ ಪದೇ ಬಳಸಿದ್ವಿ. ಹಾಗಾಗಿ ಅದರ ಬದಲು ನಾವು ಮತ್ತೆ ಚೇಂಜ್ ಮಾಡ್ಬೇಕು ಅದನ್ನು. ಹಾಗೆ ಅವನು ಅಂತ ಬರಿಬೇಕು. ಹಾಗಾದ್ರೆ ಮತ್ತು ಆಟಿಕೆಗಳನ್ನು ಖರೀದಿಸಿದನು. ಈ ರೀತಿಯಾಗಿ ಅಂದ್ರೆ ಒಂದು ನಾಮಪದವನ್ನ ಪದೇ ಪದೇ ಮರಳಿ ಬಳಸುವುದರಿಂದ ವಾಕ್ಯ ಸರಳವಾಗಿ ಕಾಣುವುದಿಲ್ಲ. ಹಾಗಾಗಿ ವಾಕ್ಯವನ್ನು ಸರಳ ಮತ್ತು ಸುಂದರವಾಗಿ ಮಾಡಲಿಕ್ಕೆ ಸರ್ವನಾಮ ಪದಗಳನ್ನು ಬಳಸ್ತೀವಿ. ಯಾವ ರೀತಿಯಾಗಿ ಬಳಸ್ತೀವಿ ಅಂತಂದ್ರೆ, ಇಲ್ಲಿ ರಮೇಶ್ ಅನ್ನುವಂಥ ಪದ ಇದೆ, ಮತ್ತೆ ಇಲ್ಲಿ ರಮೇಶ್ ಅಂತ ಇತ್ತು, ಮತ್ತೆ ಇಲ್ಲಿ ರಮೇಶ್ ಅಂತ ಬಳಸಿದ್ರು. ಹಾಗಾಗಿ ನಾವು ಅವನು, ಅದು, ಅವರು, ಅದು, ಅಲ್ಲಿ, ಮತ್ತು, ಹೇಗೆ ಅಂತಕ್ಕಂಥ ಪದಗಳನ್ನು ಬಳಸೋದ್ರಿಂದ ಆ ವಾಕ್ಯ ಸಂಕ್ಷಿಪ್ತ ಮತ್ತು ಸುಂದರವಾಗಿ ಮತ್ತು ಸರಳವಾಗಿ ರಚಿಸಬಹುದು. ಈ ರೀತಿಯಾಗಿ ಸರ್ವನಾಮ ಪದಗಳನ್ನು ನಾವು ಬಳಸ್ತೀವಿ. ಹಾಗಾದ್ರೆ ಸರ್ವನಾಮದ ಪ್ರಕಾರಗಳು ಯಾವ್ಯಾವು, ಯಾವ ರೀತಿಯಾಗಿ ಅವುಗಳನ್ನು ಬಳಸ್ತೀವಿ ಅಂತಂದ್ರೆ ನೋಡ್ರಿ, सर्वनाम के प्रमुख प्रकार या भेद ಅಂತಕ್ಕಂಥದ್ದು. सर्वनाम के प्रमुख प्रकार या भेद ಯಾವ ರೀತಿಯಾಗಿರ್ತಾವಪ್ಪ ಅಂತಂದ್ರೆ ನೋಡ್ಲಿ, ಪುರುಷವಾಚಕ ಸರ್ವನಾಮ ಮೊದಲನೇ ಪ್ರಕಾರ ಪುರುಷವಾಚಕ ಸರ್ವನಾಮ, ಎರಡನೆಯದು ನಿಜಿವಾಚಕ ಸರ್ವನಾಮ, ಮೂರನೆಯದು ಪ್ರಶ್ನೆವಾಚಕ ಸರ್ವನಾಮ, ನಾಲ್ಕನೇದು ಸಂಬಂಧವಾಚಕ ಸರ್ವನಾಮ, ಐದು ನಿಶ್ಚಯವಾಚಕ ಸರ್ವನಾಮ, ಆರನೇದು ಅನಿಶ್ಚಯವಾಚಕ ಸರ್ವನಾಮ ಅಂತ ಹೇಳಿ ಸುಮಾರು 6 ಪ್ರಕಾರಗಳನ್ನು ನಾವು ನೋಡ್ತೀವಿ. ಇಲ್ಲಿ ಸರ್ವನಾಮದ 6 ಪ್ರಕಾರಗಳನ್ನು ನಾವು ನೋಡ್ತೀವಿ. ಹಾಗಾದ್ರೆ ಒಂದೊಂದಾಗಿ ಅದರಲ್ಲಿ ಬರ್ತಕ್ಕಂಥ ಉದಾಹರಣೆಗಳನ್ನು ನೋಡ್ಕೊತಾ ನೋಡ್ಲಿ, ಪ್ರಕಾರಗಳನ್ನು ನೋಡ್ಕೋತಾ, ಮೊದಲನೇದಾಗಿ ಪುರುಷವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಮೊದಲನೇದಾಗಿ ಪುರುಷವಾಚಕ ಸರ್ವನಾಮ ನೋಡ್ರಿ, ಯಾರೆಲ್ಲ ಇನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಕ್ಲಾಸಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಬರಲಿ, ಏನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ಸಲ್ಲಿ ತಿಳಿಸ್ರಿ, ಅದನ್ನು ನಿಮಗೆ ಆನ್ಸರ್ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಯಾರೆಲ್ಲ ಹಾಗೆ ಸುಮ್ಮನೆ ಕುತ್ಕೊಳ್ಳೋಕೆ ಹೋಗ್ಬೇಡ್ರಿ, ಒಂದು ಲೈಕ್ ಬರ್ತಾ ಇರಲಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಅವರಿಗೂ ಕೂಡ ಉಪಯೋಗ ಆಗಲಿ. ಎಕ್ಸಾಮ್ ಇನ್ನು ಕೆಲವೇ ದಿನಗಳಿದೆ. ನೀವು ಓದಿದ್ದನ್ನು ವಿಡಿಯೋಸ್ ಒಂದ್ಸರಿ ನೋಡ್ಕೊಂಡ್ಬಿಟ್ಟಿದ್ರೆ ಆದ್ರೆ ನಿಮಗೆ ಈಸಿಯಾಗಿ ತಲೆಯಲ್ಲಿ ಉಳಿಯುತ್ತಾ, ನೆನಪುಳಿತಾವು. ಹಾಗಾಗಿ ನೋಡ್ರಿ, ಮೊದಲನೇದು ಪುರುಷವಾಚಕ ಸರ್ವನಾಮ ಅಂದ್ರೇನು? ಪುರುಷವಾಚಕ सर्वनाम अंद्रेनु नोड्री, जिस सर्वनाम का प्रयोग वक्ता अपने लिए या श्रोता सुनने वाला के लिए एवं किसी अन्य के लिए करता है उसे पुरुषवाचक सर्वनाम कहते हैं. ಅಂದ್ರೆ ಒಂದು ಸರ್ವನಾಮವನ್ನು ಬಳಸುವಾಗ ವಕ್ತ ಅಂದ್ರೆ ಹೇಳುವವರು ಅಂದ್ರೆ ಹೇಳುವವರು ತಮಗೆ ತಾನೇ ಹೇಳಿಕೊಳ್ಳುವಂಥದ್ದು, ಜೊತೆಗೆ ಶ್ರೋತ ಅಂತ ಕರೆದ್ವಿ. ಶ್ರೋತ ಅಂದ್ರೆ ಸುನನೆವಾಲ, ಹೇಳುವವರು ಮತ್ತು ಕೇಳುವವರು, ಅಥವಾ ಬೇರೆ ಯಾರಿಗೋ ಅನ್ಯ ಅಂದ್ರೆ ಬೇರೆ ಯಾರಿಗೋ ಯಾರದೋ ಬಗ್ಗೆ ಹೇಳುವುದನ್ನ ಪುರುಷವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಕನ್ನಡದೊಳಗೂ ಕೂಡ ಇದೇ ರೀತಿ ಪುರುಷವಾಚಕ ಸರ್ವನಾಮಗಳದವ. ಅದರೊಳಗೆ ಇದೇ ರೀತಿ 3 ಪ್ರಕಾರಗಳು ಬರ್ತಾವ. ಯಾವ ಪ್ರಕಾರಗಳು ಯಾವಪ್ಪ? ಪುರುಷವಾಚಕದ ಪ್ರಕಾರಗಳು ಯಾವುವು ಅಂದ್ರೆ, ಪುರುಷವಾಚಕ ಅಂದ್ರೆ ಒಂದು ವ್ಯಕ್ತಿ ತನ್ನ ಬಗ್ಗೆ ತಾನು ಹೇಳ್ಕೊಳ್ಳುವುದು, ಅಥವಾ ತನ್ನ ಬಗ್ಗೆ ಬೇರೆಯವರಿಗೆ ಹೇಳುವುದು, ಅಥವಾ ಬೇರೆಯವರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೇಳುವುದು. ಈ ರೀತಿಯಾಗಿ ಆ ಪದಗಳನ್ನು ನಾವು ಬಳಸ್ತೀವಿ. ಯಾವ ರೀತಿಯಾಗಿ ಬಳಸ್ತೀವಿ ಅಂತ ನೋಡ್ರಿ, ಪುರುಷವಾಚಕ ಸರ್ವನಾಮಕ್ಕೆ ಪ್ರಮುಖ ಭೇದ 3 ಭೇದ ಹೇ ಅಂದ್ರೆ ಪ್ರಮುಖವಾಗಿ ಪುರುಷವಾಚಕದೊಳಗ 3 ಪ್ರಕಾರಗಳನ್ನು ನಾವು ನೋಡ್ತೀವಿ. ಎಷ್ಟೋ 3 ಪ್ರಕಾರಗಳನ್ನು ನೋಡ್ತೀವಿ. ಯಾವ್ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಉತ್ತಮ ಪುರುಷ ಅಂತ ಕರಿತೀವಿ, ಎರಡನೇದು ಮಧ್ಯಮ ಪುರುಷ, ಮೂರನೇದು ಅನ್ಯ ಪುರುಷ. ಕನ್ನಡದೊಳಗೂ ಕೂಡ ಇದೇ ರೀತಿಯಾಗಿ ಸೇಮ್ ಅದಾವು. ಉತ್ತಮ ಪುರುಷ, ಮಧ್ಯಮ ಪುರುಷ, ಅನ್ಯ ಪುರುಷ ಅಂತಕ್ಕಂಥದ್ದು ಇದೇ ರೀತಿ
ಮೂರು ಪುರುಷವಾಚಕ ಸರ್ವನಾಮದ ಪ್ರಕಾರಗಳದಾವೆ. ಹಾಗಾದ್ರೆ ಉತ್ತಮ ಪುರುಷದಲ್ಲಿ ಯಾವ ಪದಗಳನ್ನು ಬಳಸ್ತೀವಿ, ಮಧ್ಯಮ ಪುರುಷದಲ್ಲಿ ಯಾವ ಪದಗಳನ್ನು ಬಳಸ್ತೀವಪ್ಪ, ಅನ್ಯ ಪುರುಷದಲ್ಲಿ ಯಾವ ಪದಗಳನ್ನು ಬಳಸ್ತೀವಿ ಅಂದ್ರೆ ನೋಡ್ರಿ, ಉತ್ತಮ ಅಂದ್ರೆ ನಾನು ಅಂತಕ್ಕಂಥದ್ದನ್ನ ನೀವು ತಿಳ್ಕೋಬೇಕು. ಉತ್ತಮ ಅಂದ್ರೆ ನಾನು ಉತ್ತಮ, ನಮ್ಮವರು ಉತ್ತಮರು, ನಾವೆಲ್ಲ ಉತ್ತಮರು, ನಮ್ಮದು ಉತ್ತಮ ಅಂತಕ್ಕಂಥದ್ದನ್ನ ಭಾವನೆ ನಿಮ್ಮಲ್ಲಿ ಇರ್ಬೇಕಂತಂದ್ರೆ ಇದನ್ನು ನೀವು ತಿಳ್ಕೊಂಡಿದ್ದೆ ಆದ್ರೆ ಉತ್ತಮ ಪುರುಷವಾಚಕದ ಸರ್ವನಾಮ ಈಸಿಯಾಗಿ ನಿಮಗೆ ಕಂಡುಹಿಡಿಬಹುದು. ನೋಡ್ರಿ, ಉತ್ತಮ ಪುರುಷ ಅಂದ್ರೆ ಮೈ. ಮೈ ಅಂದ್ರೆ ನಾನು, ಮೈ ಅಂದ್ರೆ ನಾನು. ಮುझे ನನಗೆ, ಮುझे ಅಂದ್ರೆ ನನಗೆ. ಹಮ್, ಹಮ್ ಅಂದ್ರೆ ನಾವು, ಹಮ್ ಅಂದ್ರೆ ನಾವು. ಹಮೆ ಅಂದ್ರೆ ನಮಗೆ, ಹಮೆ ಅಂದ್ರೆ ನಮಗೆ. ಈ ರೀತಿಯಾಗಿ ನಾವು ಉತ್ತಮ ಪುರುಷವಾಚಕ ಸರ್ವನಾಮದ ಉದಾಹರಣೆಗಳನ್ನು ನೋಡ್ತೀವಿ. ನೀವು ತಿಳ್ಕೊಂಡ್ಬಿಡ್ಬೇಕು, ಉತ್ತಮ ಪುರುಷ ಅಂದ್ರೆ ನಾನು, ನನಗೆ, ನಾವು, ನಮಗೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೇಕಾಗತ್ತ. ಇವು ಉತ್ತಮ ಪುರುಷಕ್ಕೆ ಉದಾಹರಣೆಗಳು. ಉತ್ತಮ ಪುರುಷಕ ಉದಾಹರಣೆ ಜ್ಞಾತ ಕೀಜಿ ಅಂತ ಹೇಳಿ ಕ್ವಶನ್ ಕೇಳಿ ತು, ತುಮ್, ವಹ, ಮೇ ಅಥವಾ ಮುಜೆ, ಹಮ್ ಯಾವ್ದಾರ ಒಂದು ಪದಗಳನ್ನು ಕೊಟ್ರೆ ನೀವು ತಿಳ್ಕೊಂಡ್ಬಿಡ್ಬೇಕು ಉತ್ತಮ ಅಂದ್ರೆ ನಾನು, ನಾವು, ನಮಗೆ, ನಾವು ಅಂತ ಹೇಳಿ ತಿಳ್ಕೊಂಡ್ಬಿಡ್ಬೇಕು. ಅಂದ್ರೆ ಮೈ, ಮುಜೆ, ಹಮ್, ಹಮೆ ಅಂತಕ್ಕಂಥದ್ದು ಉತ್ತಮ ಪುರುಷದ ಪ್ರಕಾರಗಳು, ಅವು ಉದಾಹರಣೆಗಳು. ಅಂದ್ರೆ ಉತ್ತಮ ಅಂದ್ರೆ ನಾನು, ನಾವು, ನಮಗೆ ಅಂತಕ್ಕಂಥದ್ದು. ಮೇ, ಮುಜೆ, ಹಮೆ, ಹಮ್ ಅಂತಕ್ಕಂಥದ್ದನ್ನ ಉತ್ತಮ ಪುರುಷಕ್ಕೆ ಉದಾಹರಣೆಗಳಾಗಿ ಬಳಸ್ತೀವಿ. ಹಾಗಾದ್ರೆ ಮಧ್ಯಮ ಪುರುಷ ಅಂದ್ರೆ ಏನು? ಮಧ್ಯಮ ಪುರುಷ ಅಂದ್ರೆ ಈಜಿ ನೋಡ್ರಿ. ಉತ್ತಮ ಅಂದ್ರೆ ನಾನು, ಮಧ್ಯಮ ಅಂದ್ರೆ ನೀನು ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ಮಧ್ಯಮ ಅಂದ್ರೆ ನೀನು, ತು ನೀನು, ತುಮ್ ನೀವು, ತುಮ್ ಅಂದ್ರೆ ನೀವು, ಆಪ್, ಆಪ್ ಅಂದ್ರೆ ಅದು ಕೂಡ ನೀವು, ಥುಮೆ ಅಂದ್ರೆ ನಿಮಗೆ, ಥುಮೆ ಅಂದ್ರೆ ನಿಮಗೆ. ಈ ರೀತಿಯಾಗಿ ಉತ್ತಮ ಪುರುಷ, ಮಧ್ಯಮ ಪುರುಷವನ್ನು ಬಳಸ್ತೀವಿ. ಉತ್ತಮ ಪುರುಷ ಅಂದ್ರೆ ಮೈ, ಮುಜೆ, ಹಮ್, ಹಮೆ. ಮಧ್ಯಮ ಪುರುಷ ಅಂದ್ರೆ ತು, ತುಮ್, ಆಪ್, ಥುಮೆ ಅಂದ್ರೆ ಮಧ್ಯಮ ಅಂತಕ್ಕಂಥದ್ದು. ಮಧ್ಯಮ ಅಂದ್ರೆ ನೀನು, ನೀವು, ನಿಮಗೆ ಅಂತಕ್ಕಂಥ ಪದಗಳನ್ನ ಬಳಸಬೇಕು ನಿನ್ನಿಂದ. ಈ ರೀತಿಯಾಗಿ. ಹಾಗಾದ್ರೆ ಅನ್ಯ ಪುರುಷಕ್ಕೆ ಉದಾಹರಣೆ ನೋಡ್ರಿ. ಅನ್ಯ ಅಂದ್ರೆ ಬೇರೆ ಯಾರಿಗೋ ಹೇಳುವಂತ ಪದಗಳು. ವಹ, ವಹ ಅಂದ್ರೆ ಅಲ್ಲಿ, ವಹ ಅಂದ್ರೆ ಅಲ್ಲಿ. ಉಸೆ ಅಂದ್ರೆ ಅವರಿಗೆ, ಉಸೆ ಅಂದ್ರೆ ಅವರಿಗೆ. ಉನೆ ಅಂದ್ರೆ ಅವನಿಗೆ ಅಥವಾ ಅವರಿಗೆ. ವೇ ಅಂದ್ರೆ ಅದು ಅಂತಕ್ಕಂಥದ್ದನ್ನು ಬಳಸ್ತೀವಿ. ವೇ ಅಂದ್ರೆ ಅದು, ವೇ ಅಂದ್ರೆ ಅದು. ಈ ರೀತಿಯಾಗಿ ಈಸಿಯಾಗಿದೆ. ಕನ್ನಡದೊಳಗೆ ಯಾವ ರೀತಿ ಆದಲ್ವಾ, ಕನ್ನಡದೊಳಗೆ ಯಾವ ರೀತಿಯಾಗಿ ಉತ್ತಮ ಪುರುಷ ಮಧ್ಯಮ ಪುರುಷನ ಬಳಸ್ತೀವಿ ಅದೇ ರೀತಿ ಹಿಂದೊಳಗದವು ವರ್ಡ್ಗಳನ್ನು ನೀವು ನೆನಪಿಟ್ಕೊಳ್ಬೇಕು. ಮೈ, ಮುಜೆ, ಹಮ್, ಹಮೆ ಅಂತಕ್ಕಂಥದ್ದು ಉತ್ತಮ ಪುರುಷ ಆದ್ರೆ ತು, ತುಮ್, ಆಪ್, ಥುಮೆ ಅಂತಕ್ಕಂಥದ್ದು ಮಧ್ಯಮ ಪುರುಷ. ಅನ್ಯ ಪುರುಷ ಅಂದ್ರೆ ವಹ, ಉಸೆ, ಉನ್ಹೆ, ವೇ ಅದು, ಅಲ್ಲಿ, ಅವರಿಗೆ, ಅದು, ಇದು ಅಂತಕ್ಕಂಥದ್ದು ಅನ್ಯ ಪುರುಷಕ್ಕೆ ಉದಾಹರಣೆಯಾಗಿ ನಾವು ಬಳಸ್ತೀವಿ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ. ನಿಜಿವಾಚಕ ಸರ್ವನಾಮ ಅಂತ ಹೇಳಿ ಬರುತ್ತೆ. ನಿಜಿವಾಚಕ ಸರ್ವನಾಮ. ಹಾಗಾದ್ರೆ ನಿಜಿವಾಚಕ ಸರ್ವನಾಮ ಅಂದ್ರೆ ಏನು? ಇದನ್ನ ನಾವು ಕನ್ನಡದೊಳಗ ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಕನ್ನಡದೊಳಗ ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಅಂದ್ರೆ ತಮಗೆ ತಾನೇ ಹೇಳಿಕೊಳ್ಳುವಂಥದ್ದು ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಆತ್ಮಾರ್ಥಕ ಸರ್ವನಾಮ ಅಂತೇಳಿ ಅಂದ್ರೆ ತನಗೆ ತಾನೇ, ವ್ಯಕ್ತಿ ತನ್ನ ಬಗ್ಗೆ ತಾನೇ ಹೇಳಿಕೊಳ್ಳುವುದು ಅಥವಾ ತಮ್ಮ ಬಗ್ಗೆ ತಾವೇ ಹೇಳಿಕೊಳ್ಳುವಂತ ಪದಗಳನ್ನು ಇಲ್ಲಿ ಬಳಸ್ತೀವಿ. ಹಾಗಾದ್ರೆ ಹಿಂದಿಯೊಳಗ ನಿಜವಾಚಕ ಸರ್ವನಾಮ ಅಂದ್ರೆ ಏನು ಅರ್ಥ ನೋಡ್ರಿ. ಜಿನ್ ಸರ್ವನಾಮ್ ಶಬ್ದೋಂ ಕಾ ಪ್ರಯೋಗ್ ಕರ್ತ, ಕರ್ತ ಅಂದ್ರೆ ಮಾಡುವವರು, ಕೆಲಸವನ್ನು ಮಾಡುವವರು ಅಥವಾ ಯಾವುದೇ ಒಂದು ವಿಷಯವನ್ನು ಹೇಳುವವರು. ಕರ್ತ ಕೆ ಸಾಥ್ अपने आप को बोध कराने के लिए कहा जाता है वे निजवाचक सर्वनाम कहलाता है. ಅಂದ್ರೆ अपने आप को बोध कराने के लिए कहता है वे निजवाचक सर्वनाम कहते हैं ಅಥವಾ कहलाता है. ಅಂದ್ರ ಒಬ್ಬ ವ್ಯಕ್ತಿ ಆಗಿರ್ಲಿ ಅಥವಾ ಒಂದು ವಸ್ತು ಆಗಿರ್ಲಿ ಅಥವಾ ಒಂದು ಸ್ಥಳ ಆಗಿರ್ಲಿ, ತಮ್ಮ ಬಗ್ಗೆ ತಾವೇ ಹೇಳಿಕೊಳ್ಳುವಂಥದ್ದು. ಒಬ್ಬ ವ್ಯಕ್ತಿ ತನ್ನ ಬಗ್ಗೆ ತಾವೇ ಹೇಳಿಕೊಳ್ಳುವಂಥ ಪದಗಳನ್ನ
ಆತ್ಮಾರ್ಥಕ ಸರ್ವನಾಮ ಅಥವಾ ಹಿಂದಿ ಒಳಗೆ ನಿಜವಾಚಿಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ತಾವು, ತಮ್ಮಿಂದ, ನನ್ನಿಂದ, ನಮ್ಮಿಂದ ಅಂತಕ್ಕಂಥ ಪದಗಳನ್ನು ನಾವು ಕನ್ನಡದಲ್ಲಿ ಬಳಸ್ತೀವಿ. ಹಾಗಾದ್ರೆ ನೋಡ್ರಿ, ಉತ್ತಮ ನಿಜವಾಚಕ ಸರ್ವನಾಮಕ್ಕೆ ಉದಾಹರಣೆ ಯಾವಪ್ಪ ಅಂತಂದ್ರೆ ಖುದ್. ಖುದ್ ಅಂದ್ರೆ ಸ್ವಂತ. ಖುದ್ ಅಂದ್ರೆ ಸ್ವಂತ, ತನಗೆ, ಸ್ವತಃ ಅಂತ ಕರಿತೀವಿ. ಸ್ವಯಂ ಅಂದ್ರೆ ಸ್ವಯಂ, ಅದು ಕೂಡ ಸ್ವತಃ ಅಂತ ಕರಿತೀವಿ. ಸ್ವಯಂ ತನಗೆ ತಾನೇ, ಮತ್ತೆ ಸ್ವತಃ, ಸ್ವಯಂ ಮತ್ತೆ ಸ್ವತಃ, ಸ್ವತಃ ತಮಗೆ ತಾವೇ, ಅಪನೆ ಆಪ್ ತಮಗೆ ತಾವೇ. ಅಂದ್ರೆ ತಮ್ಮ ಬಗ್ಗೆ ತಾವೇ ಹೇಳಿಕೊಳ್ಳುವಂತ ಪದಗಳನ್ನ, ತಮ್ಮ ಬಗ್ಗೆ ತಾವೇ ಹೇಳಿಕೊಳ್ಳುವಂತ ಪದಗಳನ್ನ ನಾವು ನಿಜವಾಚಕ ಸರ್ವನಾಮದೊಳಗೆ ಬಳಸ್ತೀವಿ. ಖುದ್, ಸ್ವಯಂ, ಸ್ವತಃ, ಅಪನೆ ಆಪ್ ಅಂತಕ್ಕಂಥದ್ದು ನಿಜವಾಚಕ ಸರ್ವನಾಮದ ಉದಾಹರಣೆಗಳಾಗಿವೆ. ಇವು 4ರಿಂದ 5 ಪದಗಳು ನೀವು ನೆನಪಿಟ್ಕೊಂಡ್ಬಿಟ್ರೆ ಸಾಕು, ಇವೇ ನಿಜವಾಚಕ ಸರ್ವನಾಮದೊಳಗ ಬರ್ತಾವು. ಅಂದ್ರೆ ಒಬ್ಬ ವ್ಯಕ್ತಿ ತಮ್ಮ ಬಗ್ಗೆ ತಾವೇ ಹೇಳಿಕೊಳ್ಳುವಂಥದ್ದು, ತಮ್ಮ ಬಗ್ಗೆ ತಾವೇ ಹೇಳಿಕೊಳ್ಳುವಂತ ಪದಗಳನ್ನ ಬಳಸ್ತೀವಲ್ಲ, ಅವು ನಿಜವಾಚಕ ಸರ್ವನಾಮಕ್ಕೆ ಉದಾಹರಣೆಗಳಾಗಿವೆ. ಅವು ಯಾವ್ಯಾವಪ್ಪ ಅಂತಂದ್ರೆ ಖುದ್, ಸ್ವಯಂ, ಸ್ವತಃ, ಅಪನೆ ಆಪ್ ಅಂತಕ್ಕಂಥದ್ದು ನಿಜವಾಚಕ ಸರ್ವನಾಮಕ್ಕೆ ಉದಾಹರಣೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಪ್ರಶ್ನೆವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. 3ನೇ ಪ್ರಕಾರ ಪ್ರಶ್ನೆವಾಚಕ ಸರ್ವನಾಮ. ಹೆಸರೇ ಸೂಚಿಸುತ್ತೆ ನೋಡ್ರಿ, ಪ್ರಶ್ನೆಗಳನ್ನ ಮಾಡುವುದು. ಪ್ರಶ್ನೆಗಳಲ್ಲಿ ಮಾಡುವಂತ ಪದಗಳನ್ನ ನಾವು ಪ್ರಶ್ನೆವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಯಾವ ರೀತಿಯಾಗಿ ಪ್ರಶ್ನೆ, ಯಾರು, ಯಾಕೆ, ಎಲ್ಲಿ, ಹೇಗೆ, ಏನು ಅಂತಕ್ಕಂಥ ಪದಗಳನ್ನು ಬಳಸ್ತೀವಲ್ಲ, ಅವು ಪ್ರಶ್ನೆವಾಚಕ ಸರ್ವನಾಮಕ್ಕೆ ಉದಾಹರಣೆಗಳಾಗಿವೆ. ಇದು ತುಂಬಾ ಸಲ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್. ನೋಡ್ರಿ, ಇದರ ಅರ್ಥ ನೋಡ್ರಿ, ಜಿನ್ ಸರ್ವನಾಮ ಶಬ್ದೋं का प्रयोग किसी वस्तु जिन सर्वनाम का प्रयोग किसी वस्तु, व्यक्ति या स्थान के बारे में प्रश्न पूछने के लिए किया जाता है, उसे प्रश्नवाचक सर्वनाम कहते हैं. ಅಂದ್ರೆ ಒಂದು ಶಬ್ದಗಳನ್ನು ನಾವು ಬಳಸುವಾಗ, ಅದು ವಾಕ್ಯದಲ್ಲಿ ಒಂದು ಶಬ್ದವನ್ನು ಬಳಸುವಾಗ, ವಸ್ತು ಆಗಿರಲಿ, ವ್ಯಕ್ತಿಯಾಗಿರಲಿ ಅಥವಾ ಸ್ಥಳದ ಬಗ್ಗೆ ನಾವು ಪ್ರಶ್ನೆಯನ್ನು ಮಾಡ್ತಕ್ಕಂಥದ್ದನ್ನ ಬಳಸುವಂತ ಪದಗಳನ್ನ ಪ್ರಶ್ನೆವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವ್ಯಾವಪ್ಪ ಪ್ರಶ್ನೆವಾಚಕ ಸರ್ವನಾಮ ಉದಾಹರಣೆಗಳು? ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ಹಾಗೆ ಈಸಿ ಆಗಿರುತ್ತ. ಕೌನ್, ಯಾರು, ಕೌನ್ ಅಂದ್ರೆ ಯಾರು. ಕ್ಯಾ, ಏನು, ಕ್ಯಾ ಅಂದ್ರೆ ಏನು. ಕಹಾ ಅಂದ್ರೆ ಎಲ್ಲಿ, ಕಹಾ ಅಂದ್ರೆ ಎಲ್ಲಿ. ಕ್ಯೂ ಅಂದ್ರೆ ಹೇಗೆ, ಕ್ಯೂ ಅಂದ್ರೆ ಹೇಗೆ. ಕಬ್ ಅಂದ್ರೆ ಯಾವಾಗ, ಕಬ್ ಅಂದ್ರೆ ಯಾವಾಗ. ಈ ರೀತಿಯಾಗಿ ಪ್ರಶ್ನಾರ್ಥಕ ಚಿಹ್ನವಾಗಿ ಬಳಸ್ತಕ್ಕಂಥ ಪದಗಳನ್ನ ನಾವು ಪ್ರಶ್ನೆವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಪ್ರಶ್ನಾರ್ಥಕವಾಗಿ ಬಳಸುವಂತಹ ಪದಗಳನ್ನ ನಾವು, ಶಬ್ದಗಳನ್ನು ನಾವು ಪ್ರಶ್ನೆವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಈಸಿ ಇದೆ. ಪ್ರಶ್ನೆಗಳನ್ನು ಮಾಡುವಾಗ ಬಳಸುವಂತ ಪದಗಳನ್ನ ನಾವು ಪ್ರಶ್ನೆವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಇದು ಸರ್ವನಾಮದ 3ನೇ ಪ್ರಕಾರ. ಹಾಗಾದ್ರೆ 4ನೇ ಪ್ರಕಾರ ನೋಡ್ರಿ, ದಯವಿಟ್ಟು ನಿಮ್ಗೆ ಕ್ಲಾಸಸ್ ಲೈಕ್ ಆಗ್ತಾವ ಅಂತ ಅನ್ಕೊಂಡಿದ್ದೀನಿ. ಕ್ಲಾಸಸ್ ಲೈಕ್ ಆದ್ರೆ, ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಬರ್ತಾ ಇರಲಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಯಾರೆಲ್ಲ ನೀವು ಇನ್ನೂ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. SSC GDಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಸಿಲೆಬಸ್ ಅನ್ನು ನಾನು ನಿಮಗೆ ಮುಗಿಸ್ಕೊಡ್ತಂತ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ಎಕ್ಸಾಮ್ ಇನ್ನೇನು ಒಂದು ವೀಕ್ ಇರುತ್ತೆ, ಆವಾಗ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿಯಾಗಿ ಕ್ವಶನ್ಗಳು ಕೇಳಿದ್ದಾರೆ, ಯಾವ ಟಾಪಿಕ್ ಅಲ್ಲಿ ಯಾವ ರೀತಿಯಾಗಿ ಕ್ವಶನ್ಗಳು ಬಂದಿದ್ದಾವೆ ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೀವು ಇದರ ಸದುಪಯೋಗ ಪಡ್ಕೊಡ್ರಿ, ಹಾಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ 4ನೇ ಪ್ರಕಾರ ನೋಡ್ರಿ, ಸಂಬಂಧವಾಚಕ ಸರ್ವನಾಮ. ಯಾವುದು? ಸಂಬಂಧವಾಚಕ ಸರ್ವನಾಮ. ಹೆಸರೇ ಸೂಚಿಸುತ್ತ ಒಂದು ಪದದಿಂದ ಇನ್ನೊಂದು ಪದಕ್ಕೆ ಸಂಬಂಧವನ್ನು ಕೂಡಿಸುವಂತ ಪದಗಳನ್ನ ನಾವು ಸಂಬಂಧವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಅಂದ್ರ ಒಂದು ಪದದಿಂದ ಇನ್ನೊಂದು ಪದಕ್ಕೆ, ಒಂದು ಹೊಸದಾದ ಪದದಿಂದ, ಸದ್ಯ ಪ್ರಸ್ತುತದಲ್ಲಿರುವ ಪದದಿಂದ ಇನ್ನೊಂದು ಪದಕ್ಕೆ ಸಂಬಂಧವನ್ನು ಕೂಡಿಸುವಂತಹ ಪದಗಳನ್ನ
ಸಂಬಂಧವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅರ್ಥ ನೋಡ್ರಿ, जिन सर्वनाम शब्दों द्वारा वाक्य में प्रस्तुत अन्य सर्वनाम शब्दों से संबंध दर्शाया जाता है उसे संबंधवाचक सर्वनाम कहते हैं. ಅಂದ್ರ ಒಂದು ಶಬ್ದವನ್ನು ಬಳಸುವಾಗ ಒಂದು ವಾಕ್ಯದಲ್ಲಿ ಪ್ರಸ್ತುತದಲ್ಲಿ ಇರ್ತಕ್ಕಂಥ ಪದಕ್ಕೆ ಇನ್ನೊಂದು ಪದಕ್ಕೆ ಸಂಬಂಧವನ್ನು ಬೆಳೆಸುವಂತಹ, ಸಂಬಂಧವನ್ನು ಕೂಡಿಸುವಂತಹ ಪದಕ್ಕೆ ಸಂಬಂಧವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವ್ಯಾವಪ್ಪ ಆ ಪದಗಳು? ಉದಾಹರಣೆ ನೋಡ್ರಿ, ಜೋ, ಶೋ ಈಸಿಯಾಗಿದ್ದಾವೆ. ಈ ಪದಗಳು ಈ ತರ ಬಂತಂದ್ರೆ ಈಸಿಯಾಗಿ ನೀವು ಕಂಡುಹಿಡಿಯಬಹುದು. ಇದು ಸಂಬಂಧವಾಚಕ ಸರ್ವನಾಮಕ್ಕೆ ಉದಾಹರಣೆಗಳು ಅಂತೇಳಿ. ಜೋ, ಶೋ, ಜೈಸೆ, ವೈಸೆ, ಜೋ, ತ್ಯೋ, ಜಹಾ, ವಹಾ ಅಂತಕ್ಕಂಥದ್ದು. ಇವು 4 ಪದಗಳದಾವು, ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಇವು ಸಂಬಂಧವಾಚಕ ಸರ್ವನಾಮಕ್ಕೆ ಉದಾಹರಣೆಗಳು. ನೀವು ವಾಕ್ಯವನ್ನು ಮಾಡಿ ನೋಡ್ಬೋದು ಬೇಕಾದ್ರೆ. ಹಾಗೆ ನಿಮ್ಗೆ ಒಂದು ವಾಕ್ಯ ತೋರಿಸ್ತೀನಿ, ಹಾಗೆ ನೋಡ್ರಿ. ಜೋ, ಶೋ, ಜೋ होने वाला था अथवा जो होना था सो हो गया, सो हो गया. ಅಂದ್ರ ಏನೋ ಆಗಬೇಕಿತ್ತು ಆಗಿ ಹೋಯಿತು, ಏನೋ ನಡೆಯಬೇಕಿತ್ತು ನಡೆದು ಹೋಯಿತು ಅಂತಕ್ಕಂಥದ್ದು. ಜೋ ಹೋನಾ ಥಾ ಸೋ ಹೋ ಗಯಾ, ಆಗಬೇಕಾಗಿದ್ದು ಆಗಿ ಹೋಯಿತು, ಏನೋ ಒಂದು ನಡಿಬೇಕಿತ್ತು ನಡೆದು ಹೋಯಿತು ಅಂತಕ್ಕಂಥದ್ದನ್ನ ನಾವು ಬಳಸ್ತೀವಿ. ಈ ರೀತಿಯಾಗಿ ಒಂದು ಪದದಿಂದ ಇನ್ನೊಂದು ಪದಕ್ಕೆ ಸಂಬಂಧವನ್ನು ಬೆಳೆಸ್ತೀವಿ. ಜೈಸೆ, ಚೈಸೆ ಅಂತ ಒಂದು ಇದೆ. ಜೈಸೆ, ವೈಸೆ ಅಂತಕ್ಕಂಥ ಒಂದು ಪದ ಇದೆ. ನೋಡ್ರಿ, ಜೈಸಿ ಕರ್ನಿ, ಜೈಸಿ ಕರನಿ, ವೈಸಿ ಭರಣಿ, ಜೈಸಿ ಕರನಿ, ವೈಸಿ ಭರಣಿ. ಅಂದ್ರೆ ಕನ್ನಡದೊಳಗ ಮಾಡಿದ್ರುಣ್ಣು ಮಾರಾಯ ಅಂತ ಕರಿತೀವಿ. ಕನ್ನಡದೊಳಗೆ ಮಾಡಿದ್ರುಣ್ಣು ಮಾರಾಯ. ಈ ರೀತಿಯಾಗಿ ಅಂದ್ರೆ ಒಂದು ಪದದಿಂದ ಇನ್ನೊಂದು ಪದಕ್ಕೆ ಸಂಬಂಧವನ್ನ ಬೆಳೆಸಿರ್ತಕ್ಕಂಥ ಪದಗಳನ್ನ ಸಂಬಂಧವಾಚಕ ಸರ್ವನಾಮ ಅಂತೇಳಿ ಕರಿತೀವಿ. ಈಸಿ ಇದಾವೆ ನೋಡ್ರಿ, 4 ಎಕ್ಸಾಂಪಲ್ ಬರ್ತಾವ ನೋಡ್ರಿ. ಉದಾಹರಣೆ, ಜೋ, ಶೋ, ಜೈಸೆ, ವೈಸೆ, ಜೋ, ತ್ಯೋ, ಜಹಾ, ವಹಾ ಅಂತಕ್ಕಂಥದ್ದು. ಜಹಾ ಜಾನಾತ, ವಹಾ ನಹಿ ಗಯಾ, ಅಲ್ಲಿ ಹೋಗಬೇಕಿತ್ತು ಆದ್ರೆ ಅವನು ಹೋಗಲಿಲ್ಲ. ಈ ರೀತಿ ವಾಕ್ಯಗಳನ್ನು ಕೇಳಿ ಅದರಲ್ಲಿ ಪದಗಳನ್ನ ರೇಖಾಂಕಿತ ಶಬ್ದಕ್ಕೋ ಜ್ಞಾತ ಕಿಜಿ ಅಂತಾನೆ ಕೇಳಬಹುದು. ಅಂದ್ರೆ ಇಲ್ಲಿ ಗೆರೆ ಹಾಕಿರುವ, ಗೆರೆ ಎಳೆದಿರುವ ಪದಗಳು ಯಾವ ಸರ್ವನಾಮಕ್ಕೆ ಉದಾಹರಣೆ ಆಗಿವೆ ಅಂತಾನು ಕೇಳಬಹುದು. ಅಥವಾ ಡೈರೆಕ್ಟ್ 4 ಪದಗಳನ್ನು ಕೊಟ್ಟು ಇದು ಯಾವ ಸರ್ವನಾಮಕ್ಕೆ ಉದಾಹರಣೆ ಅಂತಾನು ಕೂಡ ಕೇಳಬಹುದು. ಅಂದ್ರೆ ನೀವು ಪದಗಳನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, ಇದು ಯಾವ ಸರ್ವನಾಮಕ್ಕೆ ಉದಾಹರಣೆಯಾಗಿವೆ ಅಂತೇಳಿ ನಿಮ್ಗೆ ಗೊತ್ತಾಗತ್ತೆ. ಈಸಿ ಇದೆ, ಯಾರು ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡ್ರಿ. ದಯವಿಟ್ಟು ವಿಡಿಯೋನ ನೋಡ್ರಿ, ಹಾಗೆ ಒಂದು ಲೈಕ್ ಬರ್ತಾ ಇರಲಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಇದರ ಉಪಯೋಗನ ಪಡ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ಎಕ್ಸಾಂಪಲ್ ನೋಡ್ರಿ. ನಿಜವಾಚಕ ಸರ್ವನಾಮ ಅಥವಾ ನಿಶ್ಚಯವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ನಿಶ್ಚಯ ವಾಚಕ ಸರ್ವನಾಮ. ನಿಶ್ಚಯ ಅಂದ್ರೆ ಕನ್ಫರ್ಮ್ ಆಗಿ, ಖಚಿತವಾಗಿ ಇದೆ ಅಂತಕ್ಕಂಥದ್ದು. ಖಚಿತವಾಗಿ ಹತ್ತಿರನೋ ಅಥವಾ ದೂರವೋ ಇದೆ, ಒಂದು ವಸ್ತು ಇದೆ ಅಥವಾ ಒಬ್ಬರು ಯಾರು ವ್ಯಕ್ತಿ ಇದೆ ಅಥವಾ ಏನೋ ಅಲ್ಲಿ ಕಾರ್ಯ ನಡೀತಾ ಇದೆ ಅಂತ ನಿಶ್ಚಿತವಾಗಿ, ನಿಖರವಾಗಿ ಹೇಳೋದು. ಕನ್ಫರ್ಮ್ ಆಗಿ ಅಲ್ಲಿ ಇದೆ ಅಂತಕ್ಕಂಥದ್ದನ್ನ ಹೇಳೋದು. ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ನಿಶ್ಚಯವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಿಶ್ಚಯವಾಚಕ ಸರ್ವನಾಮ ಯಾವ ರೀತಿಯಾಗಿರ್ತಾವ ನೋಡಲಿ. जिन सर्वनाम से निकट या दूर का निश्चयात्मक बोध हो उसे निश्चयात्मक सर्वनाम कहते हैं. जिन सर्वनाम से निकट या दूर, ಹತ್ತಿರ ಅಥವಾ ದೂರದಲ್ಲಿ ಯಾವುದೋ ಒಂದು ವಸ್ತು ಆಗಿರ್ಲಿ, ಒಬ್ಬ ವ್ಯಕ್ತಿ ಆಗಿರ್ಲಿ, ಅಥವಾ ಒಂದು ಏನೋ ಶಬ್ದ ಇಲ್ಲಿ ಕೇಳಿಸ್ತಾ ಇದೆ, ಅಲ್ಲಿ ಇದೆ ಅಂತ ಹೇಳಿದ್ರ ಅದು ಕನ್ಫರ್ಮ್ ಆಗಿ ನಿಖರವಾಗಿ ಇದೆ ಅಂತಕ್ಕಂಥದ್ದನ್ನ ಹೇಳುವುದನ್ನ ನಿಶ್ಚಯವಾಚಕ ಸರ್ವನಾಮ ಅಂತಕ್ಕಂಥದ್ದನ್ನ ನಾವು ಕರಿತೀವಿ ಇಲ್ಲಿ. ಹಾಗಾದ್ರೆ ಅದಕ್ಕೆ ಉದಾಹರಣೆ ನೋಡ್ರಿ. ಇಸನೆ ಇನ್ಹೋನೆ ಅಂತಕ್ಕಂಥದ್ದು. ಇಸನೆ ಇನ್ಹೋನೆ. ಇಸನೆ ಅಂದ್ರೆ ಇವರು, ಇನ್ಹೋನೆ ಅಂದ್ರೆ ಇವರು, ಇವರಿಗೆ. ಈ ರೀತಿಯಾಗಿ ಅಂದ್ರೆ ಇವರು ಇದ್ರು, ಇಲ್ಲಿ ಯಾರಿದ್ರು ಅಂದ್ರೆ ಇವರಿದ್ದರು, ಇವರು ಯಾರೊಬ್ಬ ವ್ಯಕ್ತಿ ಇಲ್ಲಿ ಇದ್ದರು, ಇಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಆಗಿ ಹೇಳುವಂಥದ್ದು. ಉಸನೆ ಉನ್ಹೋನೆ. ಉಸನೆ ಉನ್ಹೋನೆ, ಅವರು ಅಲ್ಲಿ ಇದ್ದರು, ಅವರು ಅಲ್ಲಿ ಇದ್ದರು, ನಿಖಿತವಾಗಿ ಅಂದ್ರೆ ನಿಖರವಾಗಿ ಅಲ್ಲಿ ಇದ್ದರು ಅಂತಕ್ಕಂಥದ್ದನ್ನ ಹೇಳ್ತೀವಿ. ಮೇ ನಾನು ಇಲ್ಲಿದ್ದೆ, ನಾನು ಇಲ್ಲಿದ್ದೆ, ಹತ್ತಿರವಿದ್ದೆ ಅಥವಾ ದೂರವಿದ್ದೆ ಅಂತಕ್ಕಂಥದ್ದು ನಿಖರವಾಗಿ ಹೇಳೋದು. ಹಮ್ ನಾವೆಲ್ಲರೂ ಇಲ್ಲಿ ಇದ್ದೆವು,
ನಾವೆಲ್ಲರೂ ಇಲ್ಲಿದ್ದೆವು ಅಂತಕ್ಕಂಥದ್ದು. ಯಹ ಯಹ ಅಂತಕ್ಕಂಥದ್ದು ಇಲ್ಲಿ, ಇಲ್ಲಿ ಅಂದ್ರೆ ಹತ್ತಿರ ಅಂತಕ್ಕಂಥದ್ದು. ಈ ರೀತಿಯಾಗಿ ಒಂದು ಪದಕ್ಕೆ ಹತ್ತಿರದ ಅಥವಾ ದೂರದಲ್ಲಿ ನಿಖರವಾಗಿ ಇದೆ ಅಂತಕ್ಕಂಥದ್ದನ್ನ ಬಳಸುವಂತ ಪದಗಳನ್ನ ನಿಶ್ಚಯವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ. ಅನಿಶ್ಚಯವಾಚಕ ಸರ್ವನಾಮ ಅಂತೇಳಿ ಹೆಸರೇ ಸೂಚಿಸುತ್ತೆ. ನಿಶ್ಚಯ ಅಂದ್ರ ಇದೆ, ನಿಖರವಾಗಿ ಇದೆ, ಸ್ಪಷ್ಟವಾಗಿ ಇಲ್ಲಿ ನಮಗೆ ಕಾಣ್ತಾ ಇದೆ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಅನಿಶ್ಚಯಾತ್ಮಕ ಅಥವಾ ಅನಿಶ್ಚಯವಾಚಕ ಸರ್ವನಾಮ ಅಂತಂದ್ರೆ ಅಲ್ಲಿ ಯಾವುದೋ ವಸ್ತುಗಳು ಇದೆ ಅಥವಾ ಇರಬಹುದು. ಅಲ್ಲಿ ಇದೆ ಬಟ್ ಯಾವುದು ಅಂತ ಗೊತ್ತಿಲ್ಲ, ಅಂದ್ರೆ ಕನ್ಫರ್ಮ್ ಆಗಿ ಹೇಳೋಂಗಿಲ್ಲ. ಅಲ್ಲಿ ಇದೆ ಅಂತ ಕನ್ಫರ್ಮ್ ಆಗಿ ಹೇಳೋಂಗಿಲ್ಲ, ಇರಬಹುದು ಅಥವಾ ಇರ್ಲಿಕ್ಕಿಲ್ಲ. ಈ ರೀತಿಯಾಗಿ ಪದಗಳನ್ನ ನಾವು ಬಳಸ್ತೀವಿ. ಯಾವ ತರ ಬಳಸ್ತೀವಿ ಅಂತ ಬಂದ್ರೆ ನೋಡ್ರಿ, जिन सर्वनाम शब्दों का प्रयोग, जिन सर्वनाम शब्दों का प्रयोग किसी अनिश्चयात्मक, किसी अनिश्चयवाचक वस्तु, व्यक्ति तथा स्थान प्रयोग किया जाता है उसे अनिश्चयवाचक सर्वनाम कहते हैं. ಅಂದ್ರ ಯಾವುದೇ ಒಂದು ವಸ್ತು ಆಗಿರ್ಲಿ, ಒಬ್ಬ ವ್ಯಕ್ತಿ ಆಗಿರ್ಲಿ ಅಥವಾ ಸ್ಥಳ ಆಗಿರ್ಲಿ, ಅಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳುವಾಗ ಅದು ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ, ಕನ್ಫರ್ಮ್ ಆಗಿ ಹೇಳೋದಿಲ್ಲ, ಇರಬಹುದು ಅಂತಕ್ಕಂಥ ಪದಗಳನ್ನು ನಾವು ಬಳಸ್ತೀವಿ. ಯಾವ ರೀತಿಯಾಗಿ ಬಳಸ್ತೀವಿಪ್ಪ ಅಂತಂದ್ರೆ ನೋಡ್ಲಿ, ಕೋಯಿ ಕೋಯಿ ಅಲ್ಲಿ ಯಾರೋ ಮಾತನಾಡುತ್ತಿದ್ದಾರೆ. ಉದರ್ ಕೋಯಿ ಬಾತ್ ಕರ್ ರಹಾ ಹೈ ಲೇಕಿನ್ ಕೌನ್ ಹೈ ಮುಜೆ ಮಾಲೂಮ್ ನಹೀ. ಅಂದ್ರೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿಗಳು, ಇಬ್ಬರು ವ್ಯಕ್ತಿಗಳು ಮಾತನಾಡುತ್ತಿದ್ದಾರೆ. ವ್ಯಕ್ತಿಗಳು ಇದ್ದಾರೆ ಅಂತ ಕನ್ಫರ್ಮ್ ಇದೆ, ಯಾಕಂದ್ರೆ ಅಲ್ಲಿ ಮಾತನಾಡ್ತಕ್ಕಂಥ ಶಬ್ದಗಳು ನಮಗೆ ಕೇಳಿಸ್ತಿದೆ, ಆದ್ರೆ ಯಾರಂತ ನಮಗೆ ಗೊತ್ತಿಲ್ಲ. ಕೋಯಿ ಯಾರೋ ಮಾತನಾಡುತ್ತಿರಬಹುದು ಅಥವಾ ಯಾರೋ ಜಗಳವಾಡುತ್ತಿರಬಹುದು, ಅಲ್ಲಿ ಮಾತನಾಡುತ್ತಿರೋ ಶಬ್ದಗಳು ಮಾತ್ರ ಕೇಳಿಸ್ತಾ ಇದೆ. ಅಥವಾ ಅಲ್ಲಿ ಯಾರೋ ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದರ ಶಬ್ದ ನಮ್ಗೆ ಕೇಳಿಸ್ತಾ ಇದೆ, ಬಟ್ ಯಾರಂತ ನಮ್ಗೆ ಗೊತ್ತಿಲ್ಲ. ಬಟ್ ಇರೋದಂತೂ ಪಕ್ಕ, ಬಟ್ ಯಾರಂತ ಗೊತ್ತಿಲ್ಲ. ಅಂದಾಜಾಗಿ ಹೇಳೋದು ಇರಬಹುದು, ಅಲ್ಲಿ ಯಾರೋ ಇರಬಹುದು. ಶಬ್ದ ಕೇಳಿಸ್ತಾ ಇದೆ ಅಂದ್ರೆ ಅಲ್ಲಿ ಯಾರೋ ಇರಬಹುದು ಅಂತ. ಕುಚ್ ಕುಚ್ ಅಂದ್ರೆ ನನ್ನ ಹತ್ತಿರ ದುಡ್ಡು ಇದೆ. ನೀವು ಎಕ್ಸಾಂಪಲ್ ನೋಡ್ರಿ, ನನ್ನ ಹತ್ತಿರ ದುಡ್ಡಿದೆ, ಎಷ್ಟಿದೆ ಗೊತ್ತಿಲ್ಲ. ನನ್ನ ಹತ್ತಿರ ಸ್ವಲ್ಪ ದುಡ್ಡಿದೆ, ಮೇರೆ ಪಾಸ್ ಕುಚ್ ಪೈಸೆ ಹೇ, ಮೇರೆ ಪಾಸ್ ಕುಚ್ ಪೈಸೆ ಹೇ ಅಂತ ಹೇಳ್ತೀವಿ. ಇದೆ, ನನ್ನ ಹತ್ತಿರ ದುಡ್ಡಿದೆ, ಎಷ್ಟಿದೆ ಅಂತ ಗೊತ್ತಿಲ್ಲ, ಒಟ್ಟು ಇದೆ, ನನ್ನ ಕಡೆ ದುಡ್ಡಿದೆ. ಒಟ್ಟಿನಲ್ಲಿ ನನ್ನ ಕಡೆ ದುಡ್ಡಿದೆ, ಬಟ್ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಕುಚ್ ಕುಚ್ ಪೈಸೆ ಹೇ, ಮೇರೆ ಪಾಸ್ ಕುಚ್ ಪೈಸೆ ಹೇ ಲೇಕಿನ್ ಕಿತ್ನಾ ಹೈ ಮುಜೆ ಮಾಲೂಮ್ ನೈ. ಕನ್ಫರ್ಮ್ ಮಾಲೂಮ್ ನೈ ಅಂದ್ರೆ ಕನ್ಫರ್ಮ್ ಆಗಿ, ನಿಖರವಾಗಿ ಇಲ್ಲಿ ಇಲ್ಲ ಅಂತಕ್ಕಂಥದ್ದು. ಇದೆ, ದುಡ್ಡಿದೆ ಅಂತ ಕನ್ಫರ್ಮ್ ಗೊತ್ತು, ಬಟ್ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಈ ರೀತಿಯಾಗಿ ಬಳಸುವಂಥದ್ದು. ಕಹಿ ಕಹಿ ಅವರು ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ರು, ಬಟ್ ಯಾವ ಊರಿಗೆ ಹೋದ್ರು ನನಗೆ ಗೊತ್ತಿಲ್ಲ. ಅವರು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು, ಬಟ್ ಯಾವ ಊರಿಗೆ ಹೋದ್ರು ನನಗೆ ಗೊತ್ತಿಲ್ಲ. ಕಹಿ ಗಯೆ ವೇ ಗಾಂವ್ ಜಾನೆ ಕೆ ಲಿಯೆ ಕಹ ರಹಾ ಥಾ, ಕಹಿ ಗಯೆ ಕಹಿ ತಕ್ ಗಯೆ ಮುಜೆ ಮಾಲೂಮ್ ನಹೀ. ಎಲ್ಲಿವರೆಗೆ ಹೋದ್ರು ನನಗೆ ಗೊತ್ತಿಲ್ಲ, ಎಲ್ಲಿ ಹೋಗಿದಾರೋ ನನಗೆ ಗೊತ್ತಿಲ್ಲ. ಅಥವಾ ಅಲ್ಲಿ ಏನೋ ನಡೀತಾ ಇದೆ, ಅಲ್ಲಿ ಯಾವುದೋ ಊರಲ್ಲಿ ಏನೋ ಒಂದಿದೆ, ಬಟ್ ಇದೆ ನನಗೆ ಗೊತ್ತಿಲ್ಲ. ಅಂದ್ರೆ ಕನ್ಫರ್ಮ್ ಆಗಿ ಹೇಳೋಂಗಿಲ್ಲ, ಅಂದಾಜಿನ ಮೇಲೆ ಹೇಳೋದು ಅಲ್ಲಿ ಇದೆ ಅಂತಕ್ಕಂಥದ್ದು. ಕಿಸಿ ಕಿಸಿ ಅಂದ್ರೆ ಅಲ್ಲಿ ವ್ಯಕ್ತಿಗಳಿದ್ದಾರೆ ಅಥವಾ ಅಲ್ಲಿ ಏನೋ ಒಂದು ವಸ್ತು ಇದೆ, ಅಲ್ಲಿ ಏನೋ ಒಂದಿದೆ ಅಂತಕ್ಕಂಥದ್ದನ್ನು ಹೇಳೋದು. ಯಾರದೋ ವಸ್ತುಗಳು ಅಲ್ಲಿವೆ ಅಂತಕ್ಕಂಥದ್ದು, ಒಟ್ಟು ಕನ್ಫರ್ಮ್ ಆಗಿ ಹೇಳೋ ಹಾಗಿಲ್ಲ. ಈ ರೀತಿಯಾಗಿ ನಾವು ಅನಿಶ್ಚಯಾತ್ಮಕ ಸರ್ವನಾಮದೊಳಗೆ ಬಳಸ್ತೀವಿ ಪದಗಳನ್ನು. ಕುಚ್, ಕೊಯ್, ಕಹಿ, ಕಿಸಿ ಅಂತಕ್ಕಂಥದ್ದು ಅನಿಶ್ಚಯವಾಚಕ ಸರ್ವನಾಮಕ್ಕೆ ಉದಾಹರಣೆಗಳಾಗಿವೆ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಇಷ್ಟು ಸರ್ವನಾಮ, ಅದರ ಉದಾಹರಣೆಗಳು, ಅದರಲ್ಲಿ ಬರ್ತಕ್ಕಂಥ ಪ್ರಕಾರಗಳನ್ನು ನಾವು ನೋಡಿದ್ವಿ. ನಿಮಗೆ ಕ್ಲಾಸಸ್ ತುಂಬಾ ಯೂಸ್ ಆಗತ್ತಾ, ಇದರ ಉಪಯೋಗನ ಪಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ರಿ. ಹಾಗೆ ಯಾರೆಲ್ಲ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸ್ಪರ್ಧಾಂಗಳ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗ್ರಿ. ಕನ್ನಡದಲ್ಲಿ ಹಿಂದಿ ವಿಷಯವನ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಯೂಟ್ಯೂಬ್ ಚಾನಲ್ಗಳು ಯಾವಿಲ್ಲ, ನಮ್ಮದೇ ಮೊದಲ ಪ್ರಯತ್ನ. ಹಾಗಾಗಿ ಇದರ ನಿಮ್ಮ ಸಪೋರ್ಟ್ ಇರಲಿ. ನಮ್ಮ ಕರ್ನಾಟಕದ ಹುಡುಗರಿಗೆ SSCGD ಸೆಂಟ್ರಲ್ ಗೌರ್ಮೆಂಟಿಗೆ ಓದುವಂಥವರಿಗೆ ಇದು ಅನುಕೂಲ ಆಗತ್ತಂತ ನಾನು ತುಂಬ ಭಾವಿಸಿದ್ದೀನಿ. ಇದರ ಉಪಯೋಗನ ಪಡ್ಕೊಳ್ರಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಇನ್ನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಹಾಗೆ ಕಮೆಂಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಇಲ್ಲಿಗೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಬೇರೆ ಟಾಪಿಕ್ ಜೊತೆಗೆ ಬರೋಣ. ಹಾಗೆ ಪ್ರೀವಿಯಸ್